ನಮಸ್ಕಾರ ಬಾಸ್. 2026 ಮುಗಿಯೋಕೆ ಬಂತು. ಆದ್ರೆ ನಮ್ಮ ಸ್ಯಾಂಡಲ್ವುಡ್ನಲ್ಲಿ ನಡೀತಿರೋ ಸಂಗತಿ ಮಾತ್ರ ನಿಜಕ್ಕೂ ಶಾಕಿಂಗ್. ನಿಮಗ್ ಗೊತ್ತಾ, ಈ 2026ನೇ ವರ್ಷ ಕನ್ನಡ ಚಿತ್ರರಂಗಕ್ಕೆ ಒಂಥರ ನೇಟ್ಮೇರ್ ಇದ್ದ ಹಾಗೆ. ಆಗಸ್ಟ್ ಮುಗಿಯುತ್ತಾ ಬಂದ್ರೂ ಕೂಡ ಈ ವರ್ಷ ರಿಲೀಸ್ ಆದ ಯಾವುದೇ ಒಂದು ಸಿನಿಮಾ ಕೂಡ 50 ಕೋಟಿಯ ಮಾರ್ಕ್ ದಾಟೋಕೆ ಆಗಿಲ್ಲ. 75ರಿಂದ 100 ಕೋಟಿ ಬಜೆಟ್ ಹಾಕಿ ಮಾಡಿದ ಪ್ಯಾನ್ ಇಂಡಿಯಾ ಪ್ರಾಜೆಕ್ಟ್ಗಳು, ವಾರಕ್ಕೊಂದು ಹೊಸ ಕಾಂಬಿನೇಷನ್ ಸಿನಿಮಾಗಳು, ಹೀಗೆ ಸಾಲು ಸಾಲು ಸಿನಿಮಾಗಳು ಥಿಯೇಟರ್ಗೆ ಬಂದ್ರು. ಒಂದಷ್ಟೇ ವೇಗದಲ್ಲಿ ಬಾಗಿಲು ಮುಚ್ಚಿಕೊಂಡು ಹಾಕಿದ ಬಂಡವಾಳದಲ್ಲಿ ಅರ್ಧದಷ್ಟು ಕೂಡ ಹಣ ವಾಪಸ್ ತೆಗೊಳ್ಳೋಕೆ ಆಗದೆ ಕಂಪ್ಲೀಟ್ ಆಗಿ ಚೊಂಬು ತೆಕೊಂಡು ವಾಶ್ಔಟ್ ಆಗಿದೆ. ಕೋಟಿ ಕೋಟಿ ಬಜೆಟ್ ಸುರಿದು ಭಾರಿ ಹೈಪ್ ಕೊಟ್ಟು ಬಂದ ಈ ದೊಡ್ಡ ಸಿನಿಮಾಗಳಿಗೆ ಪ್ರೇಕ್ಷಕರು ಯಾಕೆ ಕನೆಕ್ಟ್ ಆಗ್ಲಿಲ್ಲ? ಈ ವರ್ಷದಲ್ಲಿ ಬಾಕ್ಸ್ ಆಫೀಸ್ ನಲ್ಲಿ ಕಂಪ್ಲೀಟ್ ಫ್ಲಾಪ್ ಆದ ಈ ಟಾಪ್ ಸಿನಿಮಾಗಳ ಕಲೆಕ್ಷನ್ ಎಷ್ಟು ಮತ್ತು ಈ ಸಿನಿಮಾಗಳನ್ನು ಪ್ರೇಕ್ಷಕರು ರಿಜೆಕ್ಟ್ ಮಾಡೋಕೆ ಮೇನ್ ರೀಸನ್ ಏನಿತ್ತು ಅನ್ನೋದನ್ನ ಒಂದೊಂದಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಈ ಲಿಸ್ಟ್ ನಲ್ಲಿ ನಮ್ಗೆ ಸಿಗೋ ಮೊದಲನೇ ಸಿನಿಮಾ ಕೆಡಿ ದ ಡೆವಿಲ್. ಈ ಸಿನಿಮಾಗೆ ಕೊಟ್ಟಿದ್ದ ಹೈಪ್ ಮಾತ್ರ ನೆಕ್ಸ್ಟ್ ಲೆವೆಲ್. ಬರೋಬ್ಬರಿ 75ರಿಂದ 100 ಕೋಟಿ ಬಜೆಟ್ ನಲ್ಲಿ ಪ್ಯಾನ್ ಇಂಡಿಯಾ ಲೆವೆಲ್ ನಲ್ಲಿ ಭರ್ಜರಿಯಾಗಿ ಈ ಸಿನಿಮಾವನ್ನು ತೆರೆಗೆ ತರ್ತಾರೆ. ಈ ಸಿನಿಮಾದಲ್ಲಿ ಧ್ರುವ ಸರ್ಜಾ, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್ ಅಂತಹ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದ್ರು. ಲೈಫ್ ಟೈಮ್ ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಗಳಿಸಿದ್ದು ಬರೀ 21ರಿಂದ 22 ಕೋಟಿ ಅಷ್ಟೇ. ಅಂದ್ರೆ ಮೂವಿ ಬಜೆಟ್ ನಲ್ಲಿ 70% ಗಿಂತ ಜಾಸ್ತಿ ಲಾಸ್ ಮಾಡಿಕೊಂಡು ಬಾಕ್ಸ್ ಆಫೀಸ್ ನಲ್ಲಿ ಬಿಗ್ ಡಿಸಾಸ್ಟರ್ ಆಗೋಯ್ತು. ಪ್ರೇಕ್ಷಕರು ಈಗಾಗಲೇ ಕೆಜಿಎಫ್ ಮತ್ತು ಸಲಾರ್ ತರಹದ ಡಾರ್ಕ್ ಶೇಡ್ ಅಂಡರ್ ವರ್ಲ್ಡ್ ಸಿನಿಮಾಗಳನ್ನು ನೋಡಿ ನೋಡಿ ಸಾಕಾಗೋಗಿದ್ದಾರೆ. ಹಾಗಾಗಿ ಅವರಿಗೆ ಇದರಲ್ಲಿ ಯಾವುದೇ ಹೊಸತನ ಅನಿಸಲಿಲ್ಲ. ಇಲ್ಲಿ ವಿಜುವಲ್ಸ್, ಬಿಜಿಎಂ, ಮಾಸ್ ಎಲಿವೇಶನ್ಸ್ ಎಲ್ಲವೂ ಸರಿ ಇತ್ತು. ಆದ್ರೆ ಕಥೆಯಲ್ಲಿ ದಮ್ಮೆ ಇರಲಿಲ್ಲ, ಎಮೋಷನ್ ಎಲ್ಲೂ ವರ್ಕ್ ಆಗ್ಲೇ ಇಲ್ಲ. ಒಟ್ಟಿನಲ್ಲಿ ದೊಡ್ಡ ಆಣೆ ಬಿದ್ದಾಗ ಸೌಂಡ್ ಜಾಸ್ತಿ ಅನ್ನೋ ತರ ಕೆಡಿ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟದ ಫ್ಲಾಪ್ ಆಯ್ತು. ನೆಕ್ಸ್ಟ್ ನಮ್ಮ ಲಿಸ್ಟ್ ನಲ್ಲಿರೋ ಎರಡನೇ ಸಿನಿಮಾ ಲ್ಯಾಂಡ್ ಲಾರ್ಡ್. ದುನಿಯಾ ವಿಜಯ್, ರಾಜ್ ಬಿ ಶೆಟ್ಟಿ, ರಚಿತಾ ರಾಮ್ ಈ ತರಹದ ಕ್ರೇಜಿ ಕಾಂಬಿನೇಷನ್ ಅನೌನ್ಸ್ ಆದಾಗ ಪ್ರೇಕ್ಷಕರಿಗೆ ನೆಕ್ಸ್ಟ್ ಲೆವೆಲ್ ನಿರೀಕ್ಷೆ ಇತ್ತು. ಜೊತೆಗೆ ಕಾಟೇರಾಗೆ ಚಿತ್ರಕಥೆ ಬರೆದ ಜಡೇಶ್ ಕೆ ಹಂಪಿ ಡೈರೆಕ್ಷನ್ ಅಂದ್ಮೇಲೆ ಈ ಸಿನಿಮಾ ಸಲಗ ಅಥವಾ ಭೀಮಾ ರೇಂಜ್ಗೆ ಧೂಳೆಬ್ಬಿಸುತ್ತೆ ಅಂತ ಎಲ್ರು ಅನ್ಕೊಂಡಿದ್ರು. ಆದ್ರೆ ಪ್ರೆಡಿಕ್ಟೇಬಲ್ ಹಾಗೂ ಔಟ್ಡೇಟೆಡ್ ಟೆಂಪ್ಲೇಟ್ ನಿಂದ ಈ ಸಿನಿಮಾ ನೆಲಕಚ್ಚಿ ಹೋಗುತ್ತೆ. ಆಕ್ಚುಲಿ ಈ ಸಿನಿಮಾ ಮೆಸೇಜ್ ಕೊಡ್ಬೇಕು ಅಥವಾ ಬರೀ ಮಾಸ್ ಆಕ್ಷನ್ ಬಿಲ್ಡಪ್ ಕೊಡ್ಬೇಕು ಅನ್ನೋ ಗೊಂದಲದಲ್ಲಿಯೇ ಸೆಕೆಂಡ್ ಹಾಫ್ ದಾರಿ ತಪ್ಪುತ್ತೆ. ಹಾಗಾಗಿ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ 7 ಕೋಟಿ ದಾಟೋಕೆ ಹರಸಾಹಸ ಪಡುತ್ತೆ ಹಾಗೂ ಹಾಕಿದ ಬಂಡವಾಳದಲ್ಲಿ ಅರ್ಧದಷ್ಟು ಕೂಡ ವಾಪಸ್ ಬರದೆ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಆಗುತ್ತೆ. ಹಯಗ್ರೀವ. ನಗರದಲ್ಲಿ ಸಾಲು ಸಾಲು ವಿಚಿತ್ರ ಕೊಲೆಗಳು ನಡೀತಿರುತ್ತೆ. ಸತ್ತವರ ಮುಖವನ್ನು ಪ್ರಾಣಿಗಳ ಮುಖಕ್ಕೆ ಸರ್ಜರಿ ಮಾಡಿ ಬದಲಾಯಿಸು ಒಬ್ಬ ಹೈಲಿ ಇಂಟೆಲಿಜೆಂಟ್ ಸೀರಿಯಲ್ ಕಿಲ್ಲರ್. ಇದನ್ನು ಮಫ್ತಿಯಲ್ಲಿರೋ ಪೊಲೀಸ್ ಆಫೀಸರ್ ಹೇಗೆ ಭೇದಿಸ್ತಾನೆ ಅನ್ನೋದೇ ಹಯಗ್ರೀವ ಸಿನಿಮಾದ ಲೈನ್ ಕತೆ. ಬಜಾರ್ ಕೈವಾ ಸಿನಿಮಾಗಳ ನಟ ಧನ್ವೀರ್ ಮತ್ತು ಸಂಜನಾ ಆನಂದ್ ಕಾಂಬಿನೇಷನ್ ನಲ್ಲಿ ಬಂದ ದೊಡ್ಡ ಬಜೆಟ್ ಸಸ್ಪೆನ್ಸ್ ಮೈಥಾಲಜಿಕಲ್ ಥ್ರಿಲ್ಲರ್ ಇದು. ಈ ಸಿನಿಮಾ ಡಿಫರೆಂಟ್ ಕಾನ್ಸೆಪ್ಟ್, ದರ್ಶನ್ ಸರ್ ಫ್ಯಾನ್ಸ್ ಬೆಂಬಲ ಅಂತ ರಿಲೀಸ್ ಮುಂಚೆ ಭಾರಿ ಪ್ರಚಾರ ಮಾಡಿತ್ತು. ಕಾನ್ಸೆಪ್ಟ್ ತುಂಬಾ ಹೊಸದಾಗಿದ್ರು ಥ್ರಿಲ್ಲರ್ ಸಿನಿಮಾಗಳಿಗೆ ಇರಬೇಕಾದ ಸೀಟರ್ಸ್ ಎಕ್ಸ್ಪೀರಿಯನ್ಸ್ ಇದರಲ್ಲಿ ಇರಲಿಲ್ಲ. ಇನ್ನು ಕತೆಗೆ ಬೇಡದಿರೋ ರೊಮ್ಯಾನ್ಸ್, ಸಾಧು ಕೋಕಿಲ ಅವರ ಕಾಮಿಡಿ ಸೀನ್ ಹಾಕಿ ಸಿನಿಮಾವನ್ನು ಸಖತ್ ಎಳೆದಿದ್ರು. ಹಾಗಾಗಿ ಈ ಸಿನಿಮಾ ಕೇವಲ 2.5 ಕೋಟಿ ಗಳಿಸಿ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಆಗುತ್ತೆ. ಇನ್ನು ನಮ್ಮ ಲಿಸ್ಟ್ ನಲ್ಲಿರೋ ನಾಲ್ಕನೇ ಸಿನಿಮಾ ಕಲ್ಟ್. ಬನಾರಸ್ ಸಿನಿಮಾ ಮುಖಾಂತರ ಎಂಟ್ರಿ ಕೊಟ್ಟ ನಟ ಜೈದ್ ಖಾನ್, ರಚಿತಾ ರಾಮ್ ಮತ್ತು ಅನಿಲ್ ಕುಮಾರ್ ಡೈರೆಕ್ಷನ್ ನಲ್ಲಿ ಬಂದ ಸಿನಿಮಾ ಇದು. ಸುಮಾರು 4ರಿಂದ 5 ಕೋಟಿ ಬಜೆಟ್ ನಲ್ಲಿ ಸೈಕಲಾಜಿಕಲ್ ಲವ್ ಡ್ರಾಮಾ ಅಂತ ಭಾರಿ ಹೈಪ್ ಕೊಟ್ಟು ಜನವರಿ 2026ರಲ್ಲಿ ರಿಲೀಸ್ ಮಾಡಿದ್ರು. ಆದ್ರೆ ಲೈಫ್ ಟೈಮ್ ಕಲೆಕ್ಷನ್ ನಲ್ಲಿ ಈ ಸಿನಿಮಾ ಗಳಿಸಿದ್ದು ಬರೀ 2.5ರಿಂದ 3 ಕೋಟಿ ಅಷ್ಟೇ. ಈ ಸಿನಿಮಾಗೆ ರಿಪಬ್ಲಿಕ್ ಡೇ ವೀಕೆಂಡ್ ಅಡ್ವಾಂಟೇಜ್ ಇದ್ರು ಥಿಯೇಟರ್ಗಳಲ್ಲಿ ಆಡಿಯನ್ಸ್ ಸಿಗದೆ ಬಾಕ್ಸ್ ಆಫೀಸ್ ನಲ್ಲಿ ಸೈಲೆಂಟ್ ಆಗಿ ಫ್ಲಾಪ್ ಅನಿಸಿಕೊಳ್ಳುತ್ತೆ. ಆಕ್ಚುಲಿ ಈ ಸಿನಿಮಾದಲ್ಲಿ ಅದೇ ಹಳೆಯ ಅರ್ಜುನ್ ರೆಡ್ಡಿ ಟೆಂಪ್ಲೇಟ್ ಇದ್ದು ಲವ್ ಫೈಲ್ಯೂರ್ ಆದ ತಕ್ಷಣ ಗಡ್ಡ ಬಿಟ್ಟು ಕುಡಿದು ತಮಾಷೆ ಮಾಡೋ ಹಳೆಯ ಸಿಚುವೇಶನ್ ಗಳನ್ನೇ ಮತ್ತೆ ತೋರಿಸಿದ್ರು. ಪ್ರೇಕ್ಷಕರಿಗೆ ಇದರಲ್ಲಿ ಯಾವುದೇ ಹೊಸತನ ಇರಲಿಲ್ಲ. ಇನ್ನು ನಮ್ಮ ಲಿಸ್ಟ್ ನಲ್ಲಿರೋ 5ನೇ ಸಿನಿಮಾ ಪೂರ್ಣಚಂದ್ರ ಮೈಸೂರು ಡೈರೆಕ್ಷನ್ ಹಾಗೂ ಡಾಲಿ ಧನಂಜಯ್ ನಟಿಸಿರೋ ಮದರ್ ಪ್ರಾಮಿಸ್. ದೊಡ್ಡ ಮಲ್ಟಿ ಸ್ಟಾರರ್ ಕಾಸ್ಟ್, ಡಾಲಿ ಪಿಕ್ಚರ್ಸ್ ಬ್ಯಾನರ್ ಹೈಪ್, ಜೊತೆಗೆ ಧನಂಜಯ್ ಹಾಗೂ ಪೂರ್ಣಚಂದ್ರ ಮೈಸೂರು ಇರೋ ಸಿನಿಮಾ ಅಂದ್ಮೇಲೆ ಒಳ್ಳೆ ಓಪನಿಂಗ್ ಸಿಗುತ್ತೆ ಅಂತ ಎಲ್ರು ಎಕ್ಸ್ಪೆಕ್ಟ್ ಮಾಡಿದ್ರು. ಬೆಂಗಳೂರಿನಲ್ಲಿ ಇರೋ ಒಬ್ಬ ಜೂಜುಕೋರ ಜೂಜಿನಲ್ಲಿ ಎಲ್ಲವನ್ನೂ ಕಳೆದುಕೊಂಡು ಮಾಫಿಯಾ ಡಾನ್ಗಳು, ಸ್ಮಗ್ಲರ್ಗಳು ಮತ್ತು ರೌಡಿಗಳಿಂದ ತಪ್ಪಿಸಿಕೊಂಡು ಓಡಿರ್ತಾನೆ. ಅವನನ್ನು ಹುಡುಕಿಕೊಂಡು ಅವನ ಸ್ವಂತ ತಾಯಿಯು ಅಖಾಡಕ್ಕೆ ಇಳಿತಾಳೆ. ತಾಯಿಗೆ ಕೊಟ್ಟ ಒಂದೇ ಒಂದು ಪ್ರಾಮಿಸ್ ಮತ್ತು ಈ ಗ್ಯಾಂಗ್ಸ್ಟರ್ಗಳ ನಡುವೆ ನಡೆಯೋ ಒಂದು ಬ್ರೇಕ್ ನೆಕ್ ಕಾಮಿಡಿ ಹಾಗೂ ಚೇಸಿಂಗ್ ಕಥೆಯೇ ಈ ಮದರ್ ಪ್ರಾಮಿಸ್. ಆಕ್ಚುಲಿ ಇಲ್ಲಿ ಮೇಕಿಂಗ್ ಮತ್ತು ಆಕ್ಟಿಂಗ್ ಸಖತ್ತಾಗಿದ್ರು. ಹೇಳದ ನಿರೂಪಣೆ ಹಾಗೂ ಲೆಂತಿಯಿಂದಾಗಿ ಮದರ್ ಪ್ರಾಮಿಸ್ ಥಿಯೇಟರ್ ನಲ್ಲಿ ದೊಡ್ಡ ಮಟ್ಟದ ಮ್ಯಾಜಿಕ್ ಮಾಡೋಕೆ ಆಗ್ಲಿಲ್ಲ. ಸುಮಾರು 5 ಕೋಟಿ ಬಜೆಟ್ ನಲ್ಲಿ ಮಾಡಿದ್ದ ಈ ಸಿನಿಮಾ 2026ರ ಜುಲೈನಲ್ಲಿ ತೆರೆಗೆ ಬಂದಾಗ ಬಾಕ್ಸ್ ಆಫೀಸ್ ನಲ್ಲಿ 3.7 ಕೋಟಿ ಕಲೆಕ್ಷನ್ ಅಷ್ಟೇ ಮಾಡೋಕೆ ಸಾಧ್ಯವಾಗುತ್ತೆ.
ಇನ್ನು ನಮ್ಮ ಲಿಸ್ಟ್ನಲ್ಲಿರೋ 6ನೇ ಸಿನಿಮಾ ವಿನೋದ್ ಪ್ರಭಾಕರ್ ನಟನೆಯ ಬಲರಾಮನ ದಿನಗಳು. ಕೆ.ಎಂ. ಚೈತನ್ಯ ಡೈರೆಕ್ಷನ್, ಆಶೀಶ್ ವಿದ್ಯಾರ್ಥಿ ಹಾಗೂ ಪ್ರಿಯಾ ಆನಂದ್ ಅವರ ನಟನೆಯಲ್ಲಿ ಆ ದಿನಗಳು ಶೈಲಿಯಲ್ಲಿಯೇ ರೆಟ್ರೋ ಗ್ಯಾಂಗ್ಸ್ಟರ್ ಕತೆ ಅಂತ ಐಪ್ ಕ್ರಿಯೇಟ್ ಮಾಡಿದ್ರು. ಈ ಸಿನಿಮಾಗೆ ಸುಮಾರು 7 ಕೋಟಿ ಖರ್ಚು ಮಾಡಿ 1980ರ ಕಾಲಘಟ್ಟ ಮರುಸೃಷ್ಟಿ ಮಾಡಿ ತೆರೆಗೆ ತರುತ್ತಾರೆ. ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಗಳಿಸಿದ್ದು ಬರೀ 1.5 ಕೋಟಿ ಅಷ್ಟೇ. ಈ ಸಿನಿಮಾದ ಮೇಕಿಂಗ್ ನಲ್ಲಿ ಕ್ವಾಲಿಟಿ ಇದ್ರು ಹಳೆಯ ರೌಡಿಸಂ ಫಾರ್ಮುಲಾದಿಂದಾಗಿ ಬಲರಾಮನ ದಿನಗಳು ಬಾಕ್ಸ್ ಆಫೀಸ್ ನಲ್ಲಿ ಸೈಲೆಂಟ್ ಆಗಿ ಕಳೆದು ಹೋಯಿತು. ನಂಬರ್ 7, ದ ರೈಸ್ ಆಫ್ ಅಶೋಕ. ಹೀರೋ ಆಗಿ ಸತೀಶ್ ನೀನಾಸಂ, ವಿನೋದ್ ದೊಂಡಾಲೆ ಮತ್ತು ಮನು ಶೆಟ್ಗರ್ ಅವರ ಡೈರೆಕ್ಷನ್, ಗೋಪಾಲಕೃಷ್ಣ ದೇಶಪಾಂಡೆ, ದೇವನೂರು ಚಂದ್ರು ಹಾಗೂ ಕಾಂತಾರ ಖ್ಯಾತಿಯ ಸಪ್ತಮಿ ಗೌಡ ಅಭಿನಯದ ಪೊಲಿಟಿಕಲ್ ಪೀರಿಯಡ್ ಡ್ರಾಮಾ ಇದು. ಸುಮಾರು 6 ಕೋಟಿ ಬಜೆಟ್ ನಲ್ಲಿ 1970ರ ಕಾಲಘಟ್ಟದ ಕತೆ ಅಂತ ಅನೌನ್ಸ್ ಮಾಡಿ ಈ ಸಿನಿಮಾವನ್ನು ತೆರೆಗೆ ತರುತ್ತಾರೆ. ಸೀರಿಯಸ್ ಪೊಲಿಟಿಕಲ್ ಸಬ್ಜೆಕ್ಟ್ ಎಷ್ಟೇ ಚೆನ್ನಾಗಿದ್ರು ಸ್ಕ್ರೀನ್ ಪ್ಲೇಯಲ್ಲಿ ಗ್ರಿಪ್ ಇಲ್ಲದಿದ್ದರಿಂದ ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಕಂಪ್ಲೀಟ್ ಆಗಿ ವಾಶ್ ಔಟ್ ಆಗುತ್ತೆ ಹಾಗೂ ಬರೀ 1.5 ಕೋಟಿಯಷ್ಟೇ ಗಳಿಸುತ್ತೆ. ಇನ್ನು ನಮ್ಮ ಲಿಸ್ಟ್ ನಲ್ಲಿರೋ 8ನೇ ಸಿನಿಮಾ ಅಮೃತಾಂಜನ್. ಜ್ಯೋತಿರಾವ್ ಮೋಹಿತ್ ಡೈರೆಕ್ಷನ್ ನಲ್ಲಿ ಶ್ರೀಭವ್ಯ, ಪಾಯಲ್ ಚೆಂಗಪ್ಪ ಮತ್ತು ಸುಧಾಕರ್ ಗೌಡ ನಟನೆಯಲ್ಲಿ ಬಂದ ನಾನ್ ಸ್ಟಾಪ್ ಕಾಮಿಡಿ ಸಿನಿಮಾ ಇದು. ಈ ಸಿನಿಮಾವನ್ನು ನಾನ್ ಸ್ಟಾಪ್ ಕಾಮಿಡಿ ಅಂತ ಪ್ರಮೋಟ್ ಮಾಡಿದ್ರು. ಸಿನಿಮಾದಲ್ಲಿದ್ದ ಜೋಕ್ಸ್ಗಳು ಪ್ರೇಕ್ಷಕರಿಗೆ ನಗು ತರಿಸೋ ಬದಲು ತಲೆನೋವು ತರಿಸಿದ್ವು. ಹಾಗಾಗಿ ಈ ಸಿನಿಮಾ ಗಳಿಸಿದ್ದು ಬರೀ 1.5 ಕೋಟಿ ಅಷ್ಟೇ. ಇನ್ನು IMDbಯಲ್ಲಿಯೂ ಈ ಸಿನಿಮಾ ಕೇವಲ 2 ರೇಟಿಂಗ್ ಅನ್ನು ಪಡೆಯುತ್ತೆ. ಇನ್ನು ನಮ್ಮ ಲಿಸ್ಟ್ ನಲ್ಲಿರೋ 9ನೇ ಸಿನಿಮಾ ಸರಳ ಸುಬ್ಬರಾವ್. ಮಂಜು ಸ್ವರಾಜ್ ಡೈರೆಕ್ಷನ್ ನಲ್ಲಿ ಕೃಷ್ಣನ್ ಲವ್ ಸ್ಟೋರಿ ಖ್ಯಾತಿಯ ಅಜಯ್ ರಾವ್, ನಿಶಾ ನಾರಂಗ್ ಮತ್ತು ರಂಗಾಯಣ ರಘು ಅಭಿನಯದ ಒಂದು ಹಾರ್ಟ್ ಫೆಲ್ಟ್ ಫ್ಯಾಮಿಲಿ ಡ್ರಾಮಾ ಇದು. ಸುಮಾರು 5 ಕೋಟಿ ಬಜೆಟ್ ನಲ್ಲಿ 1970ರ ಮೈಸೂರಿನ ರೆಟ್ರೋ ಕತೆ ಅಂತ ಗ್ರ್ಯಾಂಡ್ ಆಗಿ ತೆರೆಗೆ ತಂದ್ರು. ಆದ್ರೆ ಬಾಕ್ಸ್ ಆಫೀಸ್ ನಲ್ಲಿ ಈ ಸಿನಿಮಾ ಗಳಿಸಿದ್ದು ಬರೀ 1.5 ಕೋಟಿ ಅಷ್ಟೇ. ಈ ಸಿನಿಮಾಗೆ IMDbಯಲ್ಲಿ 8.5 ರೇಟಿಂಗ್ ಇದ್ರು ಥಿಯೇಟರ್ಗಳಲ್ಲಿ ಆಡಿಯನ್ಸ್ ಸಿಗದೆ ಬಾಕ್ಸ್ ಆಫೀಸ್ ನಲ್ಲಿ ಫ್ಲಾಪ್ ಅನಿಸಿಕೊಳ್ಳುತ್ತೆ. ಒಟ್ಟಿನಲ್ಲಿ ಸರಳ ಸುಬ್ಬರಾವ್ ಒಳ್ಳೆ ಕಂಟೆಂಟ್ ಹೊಂದಿದ್ರು. ಥಿಯೇಟರ್ಗಳಿಗಿಂತ OTT ವೀಕ್ಷಕರಿಗೆ ಸೂಟ್ ಆಗೋ ಸಿನಿಮಾ ಆಗಿ ಉಳ್ಕೊಂಡು ಬಾಕ್ಸ್ ಆಫೀಸ್ ನಲ್ಲಿ ವಾಶ್ ಔಟ್ ಆಯ್ತು. ಇನ್ನು ನಮ್ಮ ಲಿಸ್ಟ್ ನಲ್ಲಿರೋ ಕೊನೆಯ ಸಿನಿಮಾ ಧನುರ್ಧಾರಿ ಪವನ್ ಡೈರೆಕ್ಷನ್ ನ ಲೋ ನವೀನ. ಗಾಯಕ ಹಾಗೂ ನಟ ನವೀನ್ ಸಜ್ಜು, ವರ್ಷಾ ಗಿರಿಧರ್ ಮತ್ತು ರೇಷ್ಮಾ ವಿ ಗೌಡ ಅಭಿನಯದ ಹಳ್ಳಿ ಹಿನ್ನೆಲೆಯಲ್ಲಿ ಬಂದ ಕಾಮಿಡಿ ರೊಮ್ಯಾಂಟಿಕ್ ಡ್ರಾಮಾ ಇದು. ಈ ಸಿನಿಮಾವನ್ನು ಸುಮಾರು 4 ಕೋಟಿ ಬಜೆಟ್ ನಲ್ಲಿ ಹಳ್ಳಿ ಸೊಗಡಿನ ರಂಜನೆ ಅಂತ ಗ್ರ್ಯಾಂಡ್ ಆಗಿ ತೆರೆಗೆ ತರುತ್ತಾರೆ. ಈ ಸಿನಿಮಾದಲ್ಲಿ ಮ್ಯೂಸಿಕ್ ಮತ್ತು ಹಳ್ಳಿ ವಾತಾವರಣ ಚೆನ್ನಾಗಿದ್ರು ನಿರೂಪಣೆಯಲ್ಲಿ ಗಟ್ಟಿತನ ಇಲ್ಲದಿದ್ದಕ್ಕೆ ಲೋನಾವಿನ ಬಾಕ್ಸ್ ಆಫೀಸ್ ನಲ್ಲಿ ಅರ್ಧಕ್ಕೆ ಓಟ ಮುಗಿಸುತ್ತೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಗಳಿಸಿದ್ದು ಬರೀ 1.5 ಕೋಟಿ ಅಷ್ಟೇ. ಸೊ ನೋಡಿದ್ರಲ್ಲ 2026ರಲ್ಲಿ ಇದುವರೆಗೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬಾಕ್ಸ್ ಆಫೀಸ್ ವಿಷಯದಲ್ಲಿ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ. ದೊಡ್ಡ ಬಜೆಟ್ ನ KD ದ ಡೆವಿಲ್ ಇರ್ಲಿ ಅಥವಾ ಹೈಪ್ ಕ್ರಿಯೇಟ್ ಮಾಡಿದ್ದ ಬಲರಾಮನ ದಿನಗಳು ಅಥವಾ ದ ರೈಸ್ ಆಫ್ ಅಶೋಕ ಇರ್ಲಿ, ಕಂಟೆಂಟ್ ನಲ್ಲಿ ಗಟ್ಟಿತನ ಇಲ್ಲದಿದ್ರೆ ಪ್ರೇಕ್ಷಕರು ಎಷ್ಟೇ ದೊಡ್ಡ ಸ್ಟಾರ್ ಇರ್ಲಿ, ಎಷ್ಟೇ ದೊಡ್ಡ ಬಜೆಟ್ ಇರ್ಲಿ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡ್ತಾರೆ ಅನ್ನೋದಕ್ಕೆ ಈ ವರ್ಷವೇ ಉದಾಹರಣೆ. ಬರೀ ಆಕ್ಷನ್, ಬಿಲ್ಡಪ್ ಮತ್ತು ಹಳೆಯ ಫಾರ್ಮುಲಾಗಳನ್ನೇ ನಂಬಿಕೊಳ್ಳೋ ಬದಲು ಒಳ್ಳೆ ಕತೆ ಮತ್ತು ಹೊಸತನ ಇರೋ ಸಿನಿಮಾಗಳಿಗೆ ಮಾತ್ರ ಕನ್ನಡಿಗರು ಗೆಲುವು ಕೊಡ್ತಾರೆ ಅನ್ನೋದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಈ ಮೇಲೆ ಹೇಳಿದ 10 ಸಿನಿಮಾದಲ್ಲಿ ನೀವು ನೋಡಿದ ಸಿನಿಮಾ ಯಾವುದು ಹಾಗೂ ಯಾವ ಸಿನಿಮಾ ನಿಮಗೆ ಪರ್ಸನಲ್ ಆಗಿ ಇಷ್ಟ ಆಯಿತು ಅಂತ ಕಮೆಂಟ್ ನಲ್ಲಿ ತಿಳಿಸಿ.